ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೀರ ಎಜುಕೇಷನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ದೂರ ಸೂತ್ರದ ಮೇಲಿನ ಇನ್ನಷ್ಟು ಸಮಸ್ಯೆಗಳನ್ನು ಏನು ಮಾಡಿದ್ದೀನಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ಮುಂಬರ್ತಕ್ಕಂಥ ಪಿ ಎಸ್ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆಗಿರ್ಬೋದು, ಎಚ್ ಎಸ್ ಟಿ ಆಗಿರ್ಬೋದು, ಈವನ್ 9th ಮತ್ತು 10th SSL ಎಕ್ಸಾಮ್ ಕೂಡ ಆಗಿರ್ಬೋದು. ಇದ್ರ ಮೇಲೆ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಬರ್ತೈತಿ. ಓಕೆ, ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿರಿ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ದೂರ ಸೂತ್ರದ ಫಾರ್ಮುಲಾ ವಿವರಣೆ ಸಹಿತ ಏನು ಮಾಡಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಕೂಡ ಡಿಸ್ಕಸ್ ಮಾಡಿದ್ದೀನಿ ಮತ್ತು ಅದ್ರ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ಏನು ಮಾಡಿದ್ದೀನಿ ಸಾಲ್ವ್ ಮಾಡಿದ್ದೀನಿ. ಅಂದರೆ ದೂರ ಸೂತ್ರ ಫಾರ್ಮುಲಾ ಇಟ್ಕೊಂಡು ಯಾವ್ಯಾವ ಟೈಪ್ ಕ್ವಶನ್ ಕೇಳ್ಬೋದು ಅಂತ ಹಿಂದೂ ಮಾಡಿದ್ದೀನಿ, ಹಿಂದಿನ ವಿಡಿಯೋದಾಗ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಾಗ ನಾವು ಅದೇ ದೂರ ಸೂತ್ರ ಫಾರ್ಮುಲಾ ಇಟ್ಕೊಂಡು ಯಾವ್ಯಾವ ಟೈಪ್ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ, ಅದು 2 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 4ನೇ ಪ್ರಶ್ನೆ. ಈಗಲೇ ನಾನು ಹಿಂದಿನ ವಿಡಿಯೋದಲ್ಲಿ 3 ಪ್ರಶ್ನೆ ಸಾಲ್ವ್ ಮಾಡಿದ್ದೀನಿ. ಹಾಗಾಗಿ 4ನೇ ಪ್ರಶ್ನೆ ನೋಡಿದ್ರೆ 5 - 2 6 4 7 - 1 2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಎಂದು ಪರಿಶೀಲಿಸಿ. ಇಲ್ಲಿ ಕೂಡ ಏನು ಮಾಡ್ಕ ದೂರ ಸೂತ್ರ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡ 3 ಬಿಂದುಗಳನ್ನು ಕೊಟ್ಟಾರ. ಈ 3 ಬಿಂದುಗಳು ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳು ಆಗ್ತಾವೆ ಅಂತ ಚೆಕ್ ಮಾಡಕ್ ಹೇಳಿದಾರೆ. ಹಾಗಾದ್ರೆ ಇದು ಹೆಂಗ್ ಮಾಡೋದಂತ ನೋಡಿದ್ರ ಮೊದಲಿಗೆ ಇಲ್ಲಿ ನೋಡಿ, ಇದು ಎ ಬಿ ಅನ್ಕೊಂಡ, ಇದು ನೋಡಿ ಇದು ಎ ಬಿಂದು 5 ಮತ್ತು -2. ಓಕೆ, ನೆಕ್ಸ್ಟ್ ಬಿ ಬಿಂದು ಯಾವ್ದು ನೋಡ್ರಿ 6 4. ನೆಕ್ಸ್ಟ್ ಸಿ ಬಿಂದು 7 - 2. ಓಕೆ, ಹಾಗಾದ್ರೆ ಈಗ ಡಿಸ್ಟೆನ್ಸ್ ಫಾರ್ಮುಲಾದಿಂದ ಏನು ಮಾಡೋಣ ನಾವು ಸಾಲ್ವ್ ಮಾಡೋಣ. ಈಗ ಎ ಬಿದ ಡಿಸ್ಟೆನ್ಸ್ ನೋಡೋಣ. ಈಗ ಎ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಇದು ನೋಡಿ ಇದು x1 y1 x2 y2. ಓಕೆ, ಹಾಗಾದ್ರೆ ಈಗ ನೋಡ್ರಿ x2 ಅಂದರೆ ಯಾವುದಿಲ್ಲಿ 6 x1 ಅಂದ್ರೆ 5 ಡೈರೆಕ್ಟ್ ಮಾಡ್ತೀನಿ ನಾನು. 6 - 5 ಅಂದ್ರೆ ನೋಡ್ರಿ 1 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ, ಅಂದ್ರೆ 4 + 2 6 ಆಗ್ತೈತಿ, 6 ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ನೋಡ್ರಿ 1 ಸ್ಕ್ವೇರ್ ಮಾಡ್ರೆ 1 ಪ್ಲಸ್ 6 ಸ್ಕ್ವೇರ್ ಮಾಡ್ರೆ 36. ಓಕೆ, ಹಾಗಾದ್ರೆ ಎರಡು ಕೂಡ ಎಷ್ಟು ಬರ್ತೈತಿ √37 ಬರ್ತೈತಿ. ಓಕೆ, ಇದು ಎ ಬಿ. ಅದೇ ಥರ ಬಿ ಸಿ ಫಾರ್ಮ್ ಮಾಡ್ರಿ. ಬಿ ಸಿ ಡಿಸ್ಟೆನ್ಸ್ ಕಂಡುಹಿಡಿಯುವಾಗ ಓಕೆ, ಸ್ಕ್ವೇರ್ ರೂಟ್ ಆಫ್ ಫಾರ್ಮುಲಾ ಬರ್ಕೋರಿ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಇದು ನಮ್ದು ಇದು x1, ಈಗ x1 y1. ಒಂದು ನಿಮಿಷ, ಇಲ್ಲಿ ನೋಡ್ರಿ ಇದು x1 ಇದು y1 ಇದು x2 ಇದು y2. ಓಕೆ, ಅದೇ ಥರ ಇದನ್ನು ಟ್ರೈ ಮಾಡಿರುವಾಗ ನೋಡಿ x2 ಯಾವ್ದೈತಿ x2 7 ಐತಿ. 7 - 6 1 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ -2 ಐತಿ. -2 ಅಗೇನ್ -4 ಆಕೈತಿ. ಇದಾಗ ಮೈನಸ್ ಐತಿಲ್ಲ, -2 - 4 ಅಂದ್ರೆ -6 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಹಾಗಾದ್ರೆ ನೋಡ್ರಿ ಇವಾಗ 1 ಸ್ಕ್ವೇರ್ ಮಾಡ್ರೆ ಅಗೇನ್ ವ್ಯಾಲ್ಯೂ 1 ಪ್ಲಸ್ ಈ -6 ಸ್ಕ್ವೇರ್ ಘಾತ ಸೂಚಿ ಸಮಸಂಖ್ಯೆ ಇರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಏನಾಗ್ತೈತಿ ಪಾಸಿಟಿವ್ ಆಗ್ತೈತಿ. 6 ಸ್ಕ್ವೇರ್ ಮಾಡ್ರೆ 36 ಐತೆ. ಕೂಡಿಸಿ ಎಷ್ಟಾಯ್ತು √37 ಆಯ್ತು. ಅಂದ್ರೆ ಎ ಬಿ ಎಷ್ಟೈತಿ √37, ಬಿ ಸಿನೂ √37 ಐತಿ. ಓಕೆ, ಅದೇ ಥರ ಇನ್ನು ಎ ಸಿನ ಒಂದು ಚೆಕ್ ಮಾಡೋಣ. ಎ ಸಿ ಅಥವಾ ಸಿ ಎನು ಕೂಡ ಚೆಕ್ ಮಾಡೋಣ. ಅದು ಸೇಮ್ ಬರ್ತಂದ್ರೆ ನೋಡೋಣ, ಸಮದ್ವಿಬಾಹು ತ್ರಿಭುಜತೆ ಸಮಬಾಹು ತ್ರಿಭುಜತೆ ಚೆಕ್ ಮಾಡೋಣ ಈಗ. ಓಕೆ, ಎ ಸಿ ಅಥವಾ ಸಿ ಎ ಇದು ನೋಡೋದಾದ್ರೆ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಆಫ್ ಇದು ಕೂಡ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈಗ ಎ ಸಿ ನೋಡ್ರಿ ಎ ಮತ್ತು ಸಿ ಇದು x1 ಇದು x1 y1 x2 y2. ಈಗ ನೋಡ್ರಿ x2 - x1 ಅಂದ್ರೆ 7 - 5 7 - 5 ಎಷ್ಟು ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್. ಓಕೆ, ಪ್ಲಸ್ ಕೂಡಿತಿದು ನೆಕ್ಸ್ಟ್ -2 ಮೈನಸ್ ಇಂಟು ಮೈನಸ್ ಅಲ್ಲಿ ನೋಡಿ ಇದು -2 ಐತಿ. ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಿದೆ, ಅಂದ್ರೆ +2 - 2 ಏನಾಗ್ತೈತಿ ಇಲ್ಲಿ 0 ಆಗುತ್ತೆ. ಓಕೆ, 0 ಸ್ಕ್ವೇರ್. ಹಾಗಾದ್ರೆ ಎಷ್ಟು ಆನ್ಸರ್ ಎಷ್ಟು ಬಂತು √4 ಬಂತು ನೋಡಿ. 0 ಸ್ಕ್ವೇರ್ ಅಂದ್ರೆ ಅಗೇನ್ 0, √4 ಅಂದ್ರೆ ಎಷ್ಟು ಎರಡರ ವರ್ಗಮೂಲ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನೋಡಿ ಎ ಸಿ ಅಥವಾ ಸಿ ಎ ಎಷ್ಟು ಬಂತು ಅಂತ ನೋಡಿದ್ರೆ ಇದು 2 ಬಂತು. ಹಾಗಾದ್ರೆ ಇಲ್ಲಿ ನೋಡಿ ಎರಡು
ಎ ಬಿ ಮತ್ತು ಬಿ ಸಿ ಅನ್ನೋದು ಎರಡು ರೂಟ್ 37 ಬಂತ. ಹಾಗಾದ್ರೆ ಇದೊಂದು ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ಬೋದು. ಯಾಕಂದ್ರೆ ಸಮದ್ವಿಬಾಹು ತ್ರಿಭುಜದಾಗ ತ್ರಿಭುಜದ ಯಾವುದೇ ಎರಡು ಬಾಹುಗಳು ಸಮವಾಗಿದ್ದರೆ ನಾವು ಅಂತೀವಿ ಸಮದ್ವಿಬಾಹು ತ್ರಿಭುಜ ಅಂತೀವಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ ಇದೊಂದು ತ್ರಿಭುಜ ತೆಗೆದಂತ ಇಟ್ಕೊಳ್ಳಿ. ಇದು ಎ ಬಿ ಸಿ. ಎ ಬಿ ಎಷ್ಟೈತಿ? ರೂಟ್ 37 ಐತಿ. ನೆಕ್ಸ್ಟ್ ಅದೇ ಥರ ಬಿ ಸಿ ರೂಟ್ 37 ಐತಿ. ಎ ಸಿ 2 ಐತಿ. ಹಾಗಾಗಿ ಇವೆರಡು ಬಾಹುಗಳು ಏನಾಗಿದಾವ? ಎ ಬಿ ಮತ್ತು ಬಿ ಸಿ ಸಮ ಆಗಿದಾವ. ಸೊ ಹಾಗಾಗಿ ಇದೊಂದು ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ಬೋದು. ಇದೊಂದು ಸಮದ್ವಿಬಾಹು ತ್ರಿಭುಜ. ಯಾಕಂದ್ರೆ ಎರಡು ಬಾಹುಗಳು ಸಮ ಆಗಿದಾವ. ಓಕೆ, ಯಾಕೆಂದರೆ ಎರಡು ಬಾಹುಗಳು ಸಮ. ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನೆ. ಏನಿಲ್ಲ, ಕೊಟ್ಟಂತ ಇದರ ಬಿಂದುಗಳು ಕೊಟ್ಟಿದಾಗ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಈ ಟೈಪ್ ಮಾಡಿದಾಗ ನಾವು ಎರಡು ಬಾಹುಗಳು ಸಮ ಆಗಿದ್ದಾವೆ ಅಂತೇವಿ ಸಮದ್ವಿಬಾಹು ತ್ರಿಭುಜ ಅಂತೇವೆ. ಮೂರು ಬಾಹುಗಳು ಸಮ ಆಗಿದ್ದ ಸಮಬಾಹು ತ್ರಿಭುಜ ಅಂತೇವೆ. ಮೂರು ಬಾಹುಗಳ ಅಳತೆ ಅಂದ್ರೆ ಮೂರು ಬಾಹುಗಳ ದೂರದ ಅಳತೆಗಳನ್ನ ಬೇರೆ ಬೇರೆ ಇರ್ತದ, ಅದು ಸಮಬಾಹು ತ್ರಿಭುಜ ಅಂತೀವಿ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತೈತೆ ಅನ್ಕೊಂಡೆ. ಓಕೆ, ಇದೆಲ್ಲರಿಗೂ ಲೆಕ್ಕ ಅರ್ಥ ಆಯ್ತು. ಹಾಗಾದ್ರೆ ಇನ್ ನೆಕ್ಸ್ಟ್ ನೋಡ್ರಿ, ಆರನೇ ಪ್ರಶ್ನೆ ನೋಡಿದ್ರೆ ಈ ಕೆಳಗಿನ ಬಿಂದುಗಳಿಂದ ಚತುರ್ಭುಜವು ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ. ಇಲ್ಲಿ ಮೂರು ಬಾಹು ಅಂದ್ರೆ ಮೂರು ಪ್ರಶ್ನೆ ಕೊಟ್ಟಾರ. ಮೂರು ಪ್ರಶ್ನೆದಾಗ 4 ಬಿಂದುಗಳು ಅದಾವ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ತದ, ಒಂದೇ ಲೆಕ್ಕ ಮಾಡಿ ತೋರಿಸ್ತೇನೆ ನೋಡ್ರಿ. ಒಂದೇದು ನೋಡ್ರಿ ಬಿಂದು, ಅದಕ್ಕೆ ನಾವು ಎ ಬಿ ಸಿ ಡಿ ಅಂತ ತಗೋಣ. ಓಕೆ, ಎ ಬಿ ಸಿ ಡಿ ತಗೊಂಡ ಈಸಿ ಆಗುತ್ತೆ. ಒಂದನೇ ಪ್ರಶ್ನೆ, ಎ ಬಿಂದು ಯಾವ್ಯಾವ? -1 -2. ಬಿ ಬಿಂದು ಯಾವ್ಯಾವ? 1 ಮತ್ತು 0. ಸಿ ಬಿಂದು ಯಾವ್ದು ನೋಡ್ರಿ? ಸಿ ಬಿಂದು ಯಾವ್ದೈತಿ? -1 2. ಡಿ ಬಿಂದು ಯಾವ್ದೈತಿ? ಒಂದು ನಿಮಿಷ. ಡಿ ಬಿಂದು ನೋಡ್ರಿ, ಡಿ ಬಿಂದು ಯಾವ್ಯಾವ? -3 ಮತ್ತು 0. ಓಕೆ, ಇವ ಏನೋ ಒಂದು ಚತುರ್ಭುಜದ 4 ಬಿಂದುಗಳು ಅಂತ ಹೇಳ. ಹಾಗಾದ್ರೆ ಇದರಿಂದ ಈ 4 ಬಿಂದುಗಳ ಚತುರ್ಭುಜ ಉಂಟಾಗ ಆ ಚತುರ್ಭುಜದ ಹೆಸರು ಏನಂತ ಕೇಳಿದಾರೆ. ಸೊ ಟ್ರೈ ಮಾಡಿ ಇವಾಗ. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಇದು ಮಾಡ್ರಿ ಇವಾಗ. ಎ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1. ಇದು ನೋಡ್ರಿ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಈಗ ಡೈರೆಕ್ಟ್ ನೋಡ್ರಿ, ಇದು ಬಿ, ಇದು ನಮ್ದೇನ x2, ಇದು x1. 1 ಬೇಕಾದ್ರೆ ಒಂದ್ಸಲ ಬರೀತೀನಿ ನೋಡ್ರಿ ನಾನು, ಯಾಕಂದ್ರೆ ಕನ್ಫ್ಯೂಸ್ ಆಗೋಕೆ ಚಿಹ್ನೆ ಒಬ್ಬರಿಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರ್ತೈತಿ. 1 ನೋಡ್ರಿ, ಮೈನಸ್ ಇಂಟು ಇದು ಮೈನಸ್ ಐತಿ, ಬಟ್ ಇಲ್ಲದ ಮೈನಸ್ ಅಂದ್ರೆ ಪ್ಲಸ್ ಆಗ್ತಿದೆ. 1 ಹೋಲ್ ಸ್ಕ್ವೇರ್ ಪ್ಲಸ್ ಇದು ನೋಡ್ರಿ 0 ಮೈನಸ್ ಇಲ್ಲಿ ಮೈನಸ್ ಐತಿ, ಮೈನಸ್ ಸೆಕೆಂಡ್ ಮೈನಸ್ ಪ್ಲಸ್ ಆಗ್ತೈತಿ 2 ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಇದು ಎಷ್ಟು ಬಂದು ನೋಡ್ರಿ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಹಾಗಾದ್ರೆ ಎಷ್ಟು ಆಗ್ತೈತೆ? ಇದು ನೋಡ್ರಿ 4 + 4 ರೂಟ್ 8 ಆಯ್ತು. ಓಕೆ, ರೂಟ್ 8 ನಾವು ಹೆಂಗೆ ಇದು ಮಾಡ್ಬೋದು ನೋಡ್ರಿ, ರೂಟ್ 4 × 2 ಬರಿಬೋದು. ರೂಟ್ 4 ಅಂದ್ರೆ 2 ರೂಟ್ 2 ಆಕೈತಿ. 4ರ ವರ್ಗಮೂಲ ಏನು? 2. ಸೊ ಹಾಗಾಗಿ ಎ ಬಿ ಎಷ್ಟು ಬಂತು? 2 ರೂಟ್ 2 ಬಂತು. ಓಕೆ, ಅದೇ ಥರ ಬಿ ಸಿ ಟ್ರೈ ಮಾಡಿರಿ. ಬಿ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್. ಅದರ ಫಾರ್ಮುಲಾ ಹಾಕಿ ಅಪ್ಲೈ ಮಾಡಿ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಬಿ ಮತ್ತು ಸಿ ಇವೆರಡುದ್ರಾಗ ಈಗ ಅಂದ್ರೆ ಈಗ x2 ಯಾವ್ದೈತೆ ನೋಡ್ರಿ ಇಲ್ಲಿ ಬಿ ಸಿದಾಗ? ಸಿ ದಿಂದ -1 ಐತಿ, -1. ನೆಕ್ಸ್ಟ್ ಬಿದಾಗ 1 -1 ಅಗೇನ್ -1 ಹೋಲ್ ಸ್ಕ್ವೇರ್ ಪ್ಲಸ್ ಇದು ನೋಡ್ರಿ 2 - 0 ಹೋಲ್ ಸ್ಕ್ವೇರ್. ಇಲ್ಲಿ ಕೂಡ ಏನಾಕೈತಿ ನೋಡ್ರಿ -1 ಅಗೇನ್ -2 ಹೋಲ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಆನ್ಸರ್ ನೋಡ್ರಿ ಇಲ್ಲಿ ಕೂಡ ನೋಡ್ರಿ 4 + 4 ಅಗೇನ್ ರೂಟ್ 8. ರೂಟ್ 8 ಹೆಂಗೆ ಬರ್ಬೋದು? ಇಲ್ಲೇ ಬರುತ್ತೆ ನೋಡ್ರಿ, ಯಾಕಂದ್ರೆ ಇನ್ನೂ ಲೆಕ್ಕ ಮಾಡೋದಿದ್ದು ನೋಡ್ರಿ. ರೂಟ್ 4 × 2 ಅಂದ್ರೆ ಅಗೇನ್ 2 ರೂಟ್ 2. ಇದು ಬಿ ಸಿನೂ ಇಷ್ಟು ಬಂದು ನಮಗೆ. ಅದೇ ಥರ ಇನ್ನು ಸಿ ಡಿ ಮಾಡೋಣ ಇವಾಗ. ಸಿ ಡಿ ಈಕ್ವಲ್ ಟು x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ, x2 ಇಲ್ಲಿ ಸಿ ಡಿ ನೋಡ್ರಿ ಇವಾಗ ಇವೆರಡು ಮಾಡಬೇಕಿದೆ. -3 - +1. ಓಕೆ, ನೋಡ್ರಿ ಡೈರೆಕ್ಟ್ ಮಾಡ್ತೀನಿ. -3 - ಮೈನಸ್ ಐತಿ ಇಲ್ಲಿ ಅಂದ್ರೆ +1 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 0 - 2 ಹೋಲ್ ಸ್ಕ್ವೇರ್. 0 - 2 ಹೋಲ್ ಸ್ಕ್ವೇರ್ ಅಂದ್ರೆ 0 - 2 ಹೋಲ್ ಸ್ಕ್ವೇರ್. ಹೆಂಗಾದ್ರೆ
ಸ್ಕ್ವೇರ್ ರೂಟ್ ಆಫ್ ನೋಡಿರಿ -3 ಪ್ಲಸ್ ಅಂದ್ರೆ 2 ಹೋಲ್ ಸ್ಕ್ವೇರ್ ಅಗೇನ್ -2 ಹೋಲ್ ಸ್ಕ್ವೇರ್ ಪ್ಲಸ್ ಇದು -2 ಹೋಲ್ ಸ್ಕ್ವೇರ್ -2 ಅಗೇನ್ ಏನಾಯ್ತು ಹೋಲ್ ಸ್ಕ್ವೇರ್ ಅಂದ್ರೆ 4 ಪ್ಲಸ್ 4 ಪ್ಲಸ್ 4 ಅಂದ್ರೆ ಏನು √8 √8 ಹೆಂಗೆ ಬರ್ತೀವಿ √8 ಹೆಂಗೆ ಬರಿಬೋದು ಸ್ಕ್ವೇರ್ ರೂಟ್ ಆಫ್ 4√2 ಬರಿಬೋದು ಅಗೇನ್ 2√2 ಆಯ್ತು ನೋಡಿ ಈ ನೆಕ್ಸ್ಟ್ ಡಿ ಎ ಅಂದ್ರೆ ಅದರ ನೋಡಿ ಡಿಸ್ಟೆನ್ಸ್ ನೋಡೋದು ಇವಾಗ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಹಾಗಾದ್ರೆ ಡಿ ಮತ್ತು ಎ ಇದು ನೋಡ್ರಿ ಡಿ ಅಂದ್ರೆ -3 ಐತಿ ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಸ್ಕ್ವೇರ್ ರೂಟ್ ಆಫ್ ನೋಡ್ರಿ -3 ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 0 ಮೈನಸ್ ಇಂಟು ಮೈನಸ್ ಪ್ಲಸ್ 0 ಪ್ಲಸ್ 2 ಹೋಲ್ ಸ್ಕ್ವೇರ್ ಇದು ಓಕೆ 0 ಪ್ಲಸ್ 2 ಹೋಲ್ ಸ್ಕ್ವೇರ್ ಹಾಗಾದ್ರೆ ಇಲ್ಲಿ ನೋಡ್ರಿ ಇವಾಗ -2 ನೋಡಿ -3ದಾಗ ಪ್ಲಸ್ 1 ಕಳೆದ್ರೆ ಏನಾಯ್ತು -2 ಹೋಲ್ ಸ್ಕ್ವೇರ್ ಓಕೆ ನೆಕ್ಸ್ಟ್ ಅದೇ ಥರ ಇದು 2 ಹೋಲ್ ಸ್ಕ್ವೇರ್ ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಆಫ್ -2 ಹೋಲ್ ಸ್ಕ್ವೇರ್ ಘಾತ ಸಂಖ್ಯೆ ಸಮ ಸಂಖ್ಯೆ ಇರೋದ್ರಿಂದ ವ್ಯಾಲ್ಯೂ ಪಾಸಿಟಿವ್ ಆಗ್ತದೆ 4 ಪ್ಲಸ್ 4 ಒಂದು ಏನಾಯ್ತದ √8 ಆಯ್ತು √8 ಹೆಂಗೆ ಬರ್ತೀವಿ ಈಕ್ವಲ್ ಟು 4 ಇಂಟು 2 ಈಕ್ವಲ್ ಟು ಅಗೇನ್ 2√2 ಹಾಗಾದ್ರೆ ಈಗ ನೋಡಿದ್ರೆ ಎ ಬಿ ಸಿ ಡಿಗಳು ವ್ಯಾಲ್ಯೂ ಅಂದರೆ ಡಿಫ್ರೆನ್ಸ್ ಅದರ ದೂರಗಳು ಏನೇನದು 2√2ನ ಬಂದವು 4 ವ್ಯಾಲ್ಯೂ ಏನಿತ್ತು 2√2 ಬಂತು ಹಾಗಾದ್ರೆ ಅಂದರೆ ಈ ಒಂದು ಚತುರ್ಭುಜದ 4 ಬಾಹುಗಳ ಸಮ ಆಗಿದಾವೆ ಆ 4 ಬಾಹುಗಳು ಸಮ ಇದ್ದು ಅಂದ್ರೆ ನಾವೇಂತೀವಿ 4 ಬಾಹುಗಳ ಸಮವಿದ್ದು ಮತ್ತು ಅದರಿಂದ ರಚಿತವಾದ ಕರ್ಣಗಳು ಸಮವಾಗಿದೆ ಅದನ್ನು ನಾವು ಚೌಕ ಅಥವಾ ವರ್ಗ ಅಂತೀವಿ ಹಾಗಾದ್ರೆ ಕರ್ಣಗಳನ್ನು ಚೆಕ್ ಮಾಡೋಣ ಓಕೆ ಇದು ನೋಡ್ರಿ ಇದು ನಮ್ಮ ಚೌಕ ಆದ್ರೆ ಇಲ್ಲಿ ನೋಡ್ರಿ ಇದು ಎ ಬಿ ಸಿ ಡಿ ಈಗ 4 ಬಾಹುಗಳು ಏನಾಗ್ತವೆ ಸಮ ಆಗತ್ತಾವ ಇದರಿಂದ ರಚಿತವಾದ ಕರ್ಣಗಳಿಂದ ಇವು ಬರ್ತಾವೆ ಸೊ ಇವು ಸಮದಲ್ಲಿ ಏನು ಮಾಡಿ ಇವಾಗ ಚೆಕ್ ಮಾಡಿ ಇವಾಗ ಓಕೆ ಎ ಸಿ ನೋಡ್ರಿ ಇವಾಗ ಎ ಸಿ ಎ ಮತ್ತು ಸಿ -1 ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಹಾಗಾದ್ರೆ ಇಲ್ಲಿ ನೋಡಿ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಯಾವುದು x2 ಅಂದ್ರೆ -1 ಐತಿ ಇದು x1 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ನೋಡ್ರಿ ಬಿ ಸಿದಾಗ ಎ ಸಿ ಎ ಮತ್ತು ಸಿ 2 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಓಕೆ 2 ಪ್ಲಸ್ 2 ಹೋಲ್ ಸ್ಕ್ವೇರ್ ಹಾಗಾದ್ರೆ ಆನ್ಸರ್ ನೋಡುತ್ತದ ನೋಡಿ ಅಂದ್ರೆ ಮೈನಸ್ ಇಂಟು ಪ್ಲಸ್ ಏನಾಗ್ತಿದೆ -1 ಪ್ಲಸ್ 1 0 ಆಗುತ್ತೆ ಸೊ 0 ಸ್ಕ್ವೇರ್ ಪ್ಲಸ್ ಇದೇನಾಗ್ತದೆ 4 ಹೋಲ್ ಸ್ಕ್ವೇರ್ ಆಗತ್ತೆ ಹಾಗಾದ್ರೆ ನೋಡ್ರಿ ಇದು ಎಷ್ಟು ಬರ್ತದೆ ಆನ್ಸರ್ √16 ಅಂದ್ರೆ 4ರ ವರ್ಗ ಎ ಸಿ ಎಷ್ಟು ಬಂತು ಇವಾಗ 4 ಬರ್ತದೆ ಅದೇ ಥರ ಬಿ ಸಿ ಬರ್ತೈತಿ ಚೆಕ್ ಮಾಡಿ ಇವಾಗ ಎ ಸಿ ಮಾಡಿದ್ರೆ ಇನ್ನು ನೆಕ್ಸ್ಟ್ ಬಿ ಡಿ ಚೆಕ್ ಮಾಡೋಣ ಓಕೆ ಬಿ ಡಿ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಬಿ ಡಿ ನೋಡ್ರಿ ಬಿ ಮತ್ತು ಡಿ ಇದು ಬಿ ನಮ್ದು ಡಿ -3 ಮೈನಸ್ 1 ಹೋಲ್ ಸ್ಕ್ವೇರ್ ರೂಟ್ ಆಫ್ -3 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y2 ನೋಡ್ರಿ 0 ಮೈನಸ್ 0 ಅಗೇನ್ 0 ಮೈನಸ್ 0 ಅಂದ್ರೆ 0 ಸ್ಕ್ವೇರ್ ಅಂದ್ರೆ 0 ಬರ್ತೈತೆ ಆನ್ಸರ್ ಓಕೆ ಹಾಗಾದ್ರೆ ಈಗ ನೋಡ್ರಿ -4 ಹೋಲ್ ಸ್ಕ್ವೇರ್ ಪ್ಲಸ್ 0 ಇದೆ ಹಾಗಾದ್ರೆ -4 ಹೋಲ್ ಸ್ಕ್ವೇರ್ ಮಾಡಿದ್ರೆ ಆಗಿನ ಆನ್ಸರ್ ಎಷ್ಟು ಬಂತು √16 ಅಂದ್ರೆ 4 ಹಾಗಾದ್ರೆ ಬಿ ಡಿ ಎಷ್ಟು ಬಂತು ಇಲ್ಲಿ ಬಿ ಡಿನೂ 4 ಬಂತು ಎ ಸಿನೂ 4 ಬಂತು ಹಾಗಾದ್ರೆ ಇದೊಂದು ನಾವು ಚೌಕ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಚತುರ್ಭುಜದ 4 ಬಾಹುಗಳು ಸಮ ಅದಾವ ಮತ್ತು ಅದರಿಂದ ರಚಿತವಾದ ಕರ್ಣಗಳು ಕೂಡ ಸಮ ಆಗಿದಾವ ಹಾಗಾಗಿ ಇದೊಂದು ವರ್ಗ ಅಥವಾ ಚೌಕ ಅಂತ ಹೇಳ್ಬೋದು ನೋಡಿ ಇದು ಚತುರ್ಭುಜದ ಒಂದು ವಿಧ ಇದೊಂದು ಚೌಕ ಆರ್ ವರ್ಗ ಅಂತ ಹೇಳ್ಬೋದು ಓಕೆ ಅದೇ ಥರ ಇನ್ನು ನೋಡ್ರಿ ಇನ್ನೆರಡು ಲೆಕ್ಕ ಅದಾವ ಈಗ ಹೆಂಗೆ ಬಿಡಿಸಿಲ್ಲ ಸೇಮ್ ಅದೇ ಟೈಪ್ ಈ ಎರಡು ಲೆಕ್ಕ ಏನು ಮಾಡಿದ್ರೆ ನೀವು ಬಿಡಿಸಿ ಇದರ ಆನ್ಸರ್ ಕಮೆಂಟ್ ಬಾಕ್ಸ್ದಾಗ ಹಾಕಿರಿ ಓಕೆ ನೆಕ್ಸ್ಟ್ ಈ ಟೈಪ್ ಒಂದು ಲೆಕ್ಕ ಕೇಳ್ಬೋದು ನೆಕ್ಸ್ಟ್ ಇನ್ನೊಂದು ಐತೆ ನೋಡ್ರಿ 7ನೇ ಪ್ರಶ್ನೆ 2 -5 ಮತ್ತು -2 9ರ ಸಮಾನ ದೂರದಲ್ಲಿರುವ x ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿರಿ ಅಂತ ಹೇಳ ಹಾಗಾದ್ರೆ ಇದು ಹೆಂಗೈತೆ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ x ಅಕ್ಷದ ಮೇಲೆ ಬಿಂದುಗಳು ಅದಾವ ಇವ ಅದೇ ಸಮಾನ ದೂರದಲ್ಲಿದಾವ ಅಂದ್ರೆ ಇಲ್ಲಿ ನಮ್ಗೇನು ಕೊಟ್ಟಾರ ಸಮಾನ ದೂರದಲ್ಲಿರುವಂಥ 2 ಬಿಂದುಗಳನ್ನು ಕೊಟ್ಟಿದ್ದಾರೆ ಇದು x ಅಕ್ಷ ನಮ್ದು ಓಕೆ ಇದು ನೋಡಿ ಈ 0
ಇದು ಎಕ್ಸ್ ಅಕ್ಷ ಅಂತ ಅನ್ಕೋಣ. ಹಾಗಾಗಿ ಇವೆರಡು ಬಿಂದುಗಳು ಕೊಟ್ಟಾಗಲಿ, ಎರಡು ಬಿಂದುಗಳು ಏನದ ಅಂದ್ರೆ ಸಮಾನ ದೂರದಲ್ಲಿದ್ದಾವೆ ಅಂತ ಹೇಳಿದಾರೆ. ಹಾಗಾದ್ರೆ ಒಂದು ನಿಮಿಷ, ಇನ್ನು ಫಸ್ಟ್ ಇನ್ನು ನೋಡ್ರಿ ಬಿಂದುಗಳನ್ನ ಫಸ್ಟ್ ಬರ್ಕೋರಿ. ಎ ಏನದ 2 ಮತ್ತು -5. ನೆಕ್ಸ್ಟ್ ಬಿ ಏನದ -2 ಮತ್ತು 9. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ ಇದನ್ನ ಮಾಡ್ತೀನಿ ನಾನು. ಇದೊಂದು ಬಿಂದು, ಇದೊಂದು ಬಿಂದು, ಇದೊಂದು ಬಿಂದು ಅನ್ಕೋಣ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ ಎ ಬಿಂದು ಎಷ್ಟೈತಿ, ಇಲ್ಲಿ ಎ ಬಿಂದು ಎಷ್ಟೈತಿ 2 -5 ಐತಿ. ಅದೇ ಥರ ಬಿ ಬಿಂದು ಎಷ್ಟೈತಿ -2 ಮತ್ತು 9 ಐತಿ. ಹಾಗಾದ್ರೆ ಈ ಮಧ್ಯ ಬಿಂದು ನಮ್ದು. ಇನ್ನು ಪಿ ಬಿಂದು ಅನ್ಕೋಣ. ಈ ಪಿ ಬಿಂದು ಅನ್ನೋದು ಇಲ್ಲಿ ನೋಡ್ರಿ ಬಿ ಬಿಂದು ಪಿ ಬಿ ಎಷ್ಟಿಲ್ಲ ಅಷ್ಟ ಎ ಬಿ ಕೂಡ ಅಷ್ಟೇ ಇರ್ತೈತಿ. ಓಕೆ, ಹಾಗಾದ್ರೆ ಇದ್ರದ್ದು ಏನು ಮಾಡೋದು, ಡಿಸ್ಟೆನ್ಸ್ ಕಂಡು ಹಿಡ್ಬೇಕು. ಇವು ಎಕ್ಸ್ ಅಕ್ಷದ ಮೇಲೆ ಅದಾವ, ಇದರದ ಡಿಸ್ಟೆನ್ಸ್ ಕಂಡುಹಿಡ್ಬೇಕು. ಈಗ ಇನ್ನೊಂದು ನಮ್ಗೆ ಐತಿ ಈ ಪಿ ಬಿಂದುವಿನ ನಮ್ಗೆ ನಿರ್ದೇಶಾಂಕ ಗೊತ್ತಿಲ್ಲ. ಸೊ ಈಗ ಅದಕ್ಕೆ ನೋಡ್ರಿ ಇವಾಗ 2 ಮತ್ತು -5 ಮತ್ತು -2 ಮತ್ತು 9 ರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲೆ ಬಿಂದು ಅಂತಿದೆ. ಇದರಿಂದ ಇದು ಎಷ್ಟು ಐತ್ಲ ಅಷ್ಟೇ, ಪಿ ಬಿ ಎಷ್ಟೈತ್ಲ ಅಷ್ಟ ಎ ಪಿ ಸೊ ಅಥವಾ ಪಿ ಏನು ಅಷ್ಟೈತೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಬಿಂದುಗಳು ಯಾವ ಅಕ್ಷದ ಮೇಲೆ ಅದಾವ ಅಂತ ಹೇಳಿದ್ರೆ ಎಕ್ಸ್ ಅಕ್ಷದ ಮೇಲೆ ಅದಾವ ಅಂತ ಹೇಳ್ತಾರೆ. ಸೊ ಎಕ್ಸ್ ಅಕ್ಷದ ಮೇಲೆ ಇರೋದ್ರಿಂದ ವಾಯ್ ಏನಾಗ್ತೈತಿ 0 ಇರ್ತೈತಿ. ಓಕೆ, ವಾಯ್ ಏನಾಗ್ತೈತಿ ಇಲ್ಲಿ 0 ಆಗ್ತೈತಿ. ಯಾಕಂದ್ರೆ ವಾಯ್ ಬಿಂದುದಾಗ ಏನಾಗ್ತೈತಿ ಇಲ್ಲಿ ಇದಿಲ್ಲ. ಸೊ ಎಕ್ಸ್ ಅಕ್ಷದ ಮೇಲೆ ವಾಯ್ ಬಿಂದು 0 ಆಗ್ತೈತಿ. ಹಾಗಾದ್ರೆ ನಮ್ದು ಪಿ ದ ನಿರ್ದೇಶಾಂಕಗಳು ಏನಂತ ಬರೀಬಹುದು ಅಂದ್ರೆ ಎಕ್ಸ್ ಮತ್ತು 0. ಇದು ಹಿಂಗೆ ಪಿ ದ ನಿರ್ದೇಶಾಂಕ ನಾವು ಬರಿಬಹುದು. ಸೊ ಪಿ ಅಂದ್ರೆ ಏನಿಲ್ಲಿ ಎಕ್ಸ್ ಮತ್ತು 0. ಹಾಗಾದ್ರೆ ಇದ್ರದ್ದು ಏನು ಮಾಡೋದಂದ್ರೆ ಡಿಸ್ಟೆನ್ಸ್ ಇವಾಗ ಕಂಡುಹಿಡಿಯೋಣ. ಓಕೆ, ಪಿ ಎ ಪಿ ಅಥವಾ ನೋಡ್ರಿ ಪಿ ಎ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ನೋಡಿ ಎಕ್ಸ್ -2 ಹೋಲ್ ಸ್ಕ್ವೇರ್. ಎಕ್ಸ್ ಮೈನಸ್ ನಾ ಡೈರೆಕ್ಟ್ ಫಾರ್ಮುಲಾ ಹಾಕೋದಿಲ್ಲ, ಹಂಗೆ ಬರೆಯತ್ತೇನೆ ನೋಡ್ರಿ. ಇದು x1 y1 x2 y2 ಆಕೈತಿ. ಓಕೆ, ಹಂಗಾದ್ರೆ ಎಕ್ಸ್ -2 ಹೋಲ್ ಸ್ಕ್ವೇರ್ ಪ್ಲಸ್. ಓಕೆ, ನೆಕ್ಸ್ಟ್ 0 -* -+5 ಹೋಲ್ ಸ್ಕ್ವೇರ್. ಹಾಗಾದ್ರೆ ಎಷ್ಟು ಆಕೈತಿ ನೋಡ್ರಿ, ಇದು ಎಕ್ಸ್ -2 ಹೋಲ್ ಸ್ಕ್ವೇರ್ ಹೆಂಗಿತ್ಲ ಹಂಗೆ ಬರ್ಬೋದು. ಓಕೆ, ಎಕ್ಸ್ -2 ಹೋಲ್ ಸ್ಕ್ವೇರ್. ಇದು ನೋಡ್ರಿ ಇದು 5 ಸ್ಕ್ವೇರ್ ಅಂದ್ರೆ ವ್ಯಾಲ್ಯೂ ಎಷ್ಟು ಬಂತು, 25 ಬಂತು. ಓಕೆ, ಹಾಗಾದ್ರೆ ನಮ್ದು ಇಲ್ಲಿ ಅಥವಾ ನಾವು ಇನ್ನೊಂದು ಸ್ಟೆಪ್ ಬೇಕಾದ್ರೆ ಬರಿತೀವಿ ನೋಡ್ರಿ. ಇಲ್ಲಿ 5 ಸ್ಕ್ವೇರ್ ಇಲ್ಲಿ ನೋಡ್ರಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ -2 ಹೋಲ್ ಸ್ಕ್ವೇರ್ ಪ್ಲಸ್ 25 ಆಯ್ತು. ಇದು ನಮ್ದೇನ ಪಿ ಎ. ಹಾಗಾದ್ರೆ ನಮ್ಗೆ ಪಿ ಎ ಗೊತ್ತೈತಿ. ನಮ್ಗೀಗ ಪಿ ಎ ಸ್ಕ್ವೇರ್ ಮಾಡಿನಿ. ಪಿ ಎ ಸ್ಕ್ವೇರ್ ಮಾಡಿ ಯಾಕಂತಂದ್ರೆ ಇಲ್ಲಿ ನೋಡ್ರಿ ಪಿ ಎ ಸ್ಕ್ವೇರ್ ಮಾಡ್ರೆ ಇಲ್ಲಿ ಏನಾಕತಿ, ಈ ವರ್ಗ ಇದ್ದದ ಏನಾಕತಿ ಈ ಕಡೆ ಇದಾಕತಿ. ಸ್ಕ್ವೇರ್ ಮಾಡ್ರೆ ಇಲ್ಲಿ ಇದೆ ಅಂದ್ರೆ ರೈಟ್ ಸೈಡ್ ನಾವು ಸ್ಕ್ವೇರ್ ಮಾಡ್ರೆ ನಮ್ಮ ಲೆಫ್ಟ್ ಸೈಡ್ ಸ್ಕ್ವೇರ್ ರೂಟ್ ಹೋಗ್ತೈತಿ. ಸೊ ಹಾಗಾಗಿ ಎಕ್ಸ್ -2 ಹೋಲ್ ಸ್ಕ್ವೇರ್ ಪ್ಲಸ್ 25 ಎಷ್ಟು ಬರಿಬೋದು. ಹಾಗಾಗಿ ಇಲ್ಲಿ ನೋಡಿ ಎಕ್ಸ್ -2 ಹೋಲ್ ಸ್ಕ್ವೇರ್ ಅಂದ್ರೆ ಯಾವ ಫಾರ್ಮ್ದಾಗ ಐತಿ, ಎ - ಬಿ ಫಾರ್ಮ್ದಾಗ ಐತಿ. ಎ - ಬಿ ಹೋಲ್ ಸ್ಕ್ವೇರ್. ಹಾಗಾದ್ರೆ ಪಿ ಎ ಸ್ಕ್ವೇರ್ ಈಕ್ವಲ್ ಟು ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಅಂದ್ರೆ ಎ - ಬಿ ಹೋಲ್ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 4. ನೆಕ್ಸ್ಟ್ -2ab 2 2 ಜ 4 4x ಪ್ಲಸ್ 25. ಇದು ನಮ್ದು ಏನಾಯ್ತು ಪಿ ಎ ಸ್ಕ್ವೇರ್ ಆಯ್ತು. ಸೊ ಅದೇ ಥರ ಇಲ್ಲಿ ಏನು ಮಾಡೋಣ, ಪಿ ಬಿ ಮಾಡ್ಕೊಳ್ರಿ. ಇವಾಗ ನೋಡ್ರಿ ಪಿ ಬಿದು ಡಿಸ್ಟೆನ್ಸ್ ಕಂಡು ಹಿಡ್ಕೋರಿ. ಪಿ ಬಿ ಅಂದ್ರೆ ಇಲ್ಲಿ ನೋಡ್ರಿ -2 - x ಹೋಲ್ ಸ್ಕ್ವೇರ್ ಪ್ಲಸ್ 9 - 0 ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕೂಡ -2 - x ಹೋಲ್ ಸ್ಕ್ವೇರ್ ಹೆಂಗೈತೆ ಹಂಗೆ ಬರ್ಕೋರಿ ಪ್ಲಸ್ ಇದು 9 ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ -2 - x ಹೋಲ್ ಸ್ಕ್ವೇರ್ ಪ್ಲಸ್ 9 ಹೋಲ್ ಸ್ಕ್ವೇರ್ ಅಂದ್ರೆ 81 ಬಂತು. ಹಾಗಾದ್ರೆ ಇಲ್ಲಿ ನಾವೇನು ಮಾಡಿ ಇವಾಗ ಇದು ನಮ್ಮದು ಪಿ ಬಿ ಐತೆ. ಇಲ್ಲಿ ಏನೇನು ಮಾಡೋಣ, ಪಿ ಬಿ ಸ್ಕ್ವೇರ್ ಮಾಡ್ಕೊಂಡು ಇವಾಗ ಪಿ ಬಿ ಸ್ಕ್ವೇರ್ ಮಾಡ್ಕೊಂಡು ಏನಾಗ್ತದೆ ನಮಗೆ ವರ್ಗ ರೂಟ ಅಂದ್ರೆ ಸ್ಕ್ವೇರ್ ರೂಟ್ ಹೋಗ್ತೈತಿ. -2 - x ಹೋಲ್ ಸ್ಕ್ವೇರ್ ಪ್ಲಸ್ 81. ಇಲ್ಲಿ ನಾವು ಇದು ಫಾರ್ಮುಲಾ ಅಪ್ಲೈ ಮಾಡಿ ಇವಾಗ. ಓಕೆ, ಅಂದ್ರೆ ಇನ್ನು ಎಷ್ಟು ಬಂದಿದೆ ನೋಡ್ರಿ -2 ಸ್ಕ್ವೇರ್ ಅಂದ್ರೆ ಅಗೇನ್ 4 ಬಂತು. -x ಸ್ಕ್ವೇರ್ ಅಂದ್ರೆ ಮೈನಸ್ ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ -2ab ಅಂದ್ರೆ x ಸ್ಕ್ವೇರ್ ಅಂದ್ರೆ ಪ್ಲಸ್ ಏನಾಗತೈತಿ ಇಲ್ಲಿ x ಸ್ಕ್ವೇರ್ ಆಗತೈತಿ. ನೆಕ್ಸ್ಟ್ 2 2 ಜ 4 ಮೈನಸ್ ಇಂಟು ಮೈನಸ್ ಅಗೇನ್ ಪ್ಲಸ್ 4x ಪ್ಲಸ್ 81 ಬಂತು. ಹಾಗಾದ್ರೆ ಇಲ್ಲಿ ನೋಡಿ ಇವಾಗ ಇದು ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಈ 81ರಾಗ 4 ವರ್ಷ ಎಷ್ಟಾಯ್ತು 85 ಆಯ್ತು. ಇದು ನಮ್ಮನ್ನ ಪಿ ಬಿ ಸ್ಕ್ವೇರ್. ಅದೇ ಥರ ಇಲ್ಲಿ ಕೂಡಿಸ್ಬೇಕಿತ್ತು, ಕೂಡಿಸಿಲ್ಲ ನಾನು. ನೋಡಿ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ -4x ಪ್ಲಸ್ ಈ 25ರಾಗ 4 ವರ್ಷ ಎಷ್ಟಾಯ್ತು 29 ಬತ್ತು. ಈಗ ನಮ್ದು ಪಿ ಎ ಸ್ಕ್ವೇರ್. ಹಾಗಾಗಿ ಇಲ್ಲಿ ನೋಡಿ ಇವಾಗ
ಪಿ ಬಿ ಎಷ್ಟೈತಿ ಅಷ್ಟ ಪಿ ಎ ಎಷ್ಟೈತಿ ಅಂತ ಹೇಳ್ತಾರ. ಪಿ ಎ ಐತೆ ಅಂದ್ರೆ ಸಮಾನ ದೂರದಲ್ಲಿದೆ ಅಂತ ಹೇಳ್ತಾರ. ಸೊ ಹಾಗಾದ್ರೆ ಇಲ್ಲಿ ನೋಡಿ ನಾವು ಪಿ ಎ ಈಕ್ವಲ್ ಟು ಪಿ ಬಿ ಬರಿಬೋದು. ಪಿ ಎ ಈಕ್ವಲ್ ಟು ಪಿ ಬಿ ಬರಿಬೋದು. ಅದೇ ಥರ ಪಿ ಎ ಸ್ಕ್ವೇರ್ ಈಕ್ವಲ್ ಟು ಪಿ ಬಿ ಸ್ಕ್ವೇರ್ ನಾವು ಮಾಡ್ಕೋಬೋದು ಇವಾಗ. ಯಾಕಂದ್ರೆ ಸಮಾನ ದೂರದಲ್ಲಿ ಇದಾವ. ಪಿ ಎ ಸ್ಕ್ವೇರ್ ಈಕ್ವಲ್ ಟು ಒಂದು ನಿಮಿಷ ಇಲ್ಲಿ ಸೈಡ್ ಬರ್ತೀವಿ ನೋಡ್ರಿ. ಪಿ ಎ ಈಕ್ವಲ್ ಟು ಪಿ ಬಿ ಅಂದರೆ ಸಮಾನ ದೂರದಲ್ಲಿ ಇದಾವ. ಸೊ ಹಾಗೆ ನಾವು ಹೆಂಗೆ ಬರ್ಬೋದು, ಪಿ ಎ ಸ್ಕ್ವೇರ್ ಈಕ್ವಲ್ ಟು ಪಿ ಬಿ ಸ್ಕ್ವೇರ್ ಮಾಡ್ಕೋಬೋದು. ನಮ್ಗೆ ಎಕ್ಸ್ ಅಕ್ಷದ ಮೇಲೆ ಬಿಂದು ಬೇಕಾಗಿದೆ. ಸೊ ಹಾಗಾದ್ರೆ ಪಿ ಎ ಸ್ಕ್ವೇರ್ ಎಷ್ಟೈತಿ ನೋಡ್ರಿ ಇವಾಗ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 29. ಅದೇ ಥರ ಪಿ ಬಿ ಸ್ಕ್ವೇರ್ ಎಷ್ಟೈತಿ ನೋಡ್ರಿ, ಎಕ್ಸ್ ಸ್ಕ್ವೇರ್ 4x ಪ್ಲಸ್ 85 ಐತಿ. ಓಕೆ, ಹಾಗಾದ್ರೆ ನೋಡಿದ ಈ ರೈಟ್ ಸೈಡ್ ಇದೆ ಈಕ್ವಲ್ಷನ್ದ ಲೆಫ್ಟ್ ಸೈಡ್ ಬಂದಾಗ ಏನಂತ ಚಿಹ್ನೆಗಳು ಮೈನಸ್ ಹಾಕಾವು. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 29 ಹೆಂಗೈತೆ ಹಂಗೆ ಬರ್ಕೊರಿ. ಈ ಪಿ ಬಿ ಸ್ಕ್ವೇರ್ ಇದನ್ನ ಏನು ಮಾಡೋಣ, ಈಕ್ವಲ್ಷನ್ದ ಲೆಫ್ಟ್ ಸೈಡ್ ತೊಗೋತೀವಿ. ಅಂದ್ರೆ ಎಕ್ಸ್ ಸ್ಕ್ವೇರ್ ಚಿಹ್ನೆಗಳು ಚೇಂಜ್ ಹಾಕಾವ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 85 ಓಕೆ ಈಕ್ವಲ್ ಟು 0 ಮಾಡ್ಕೋಬೋದು. ಕ್ಯಾನ್ಸಲ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ ಮೈನಸ್ 4x ಅಂದ್ರೆ ಮೈನಸ್ 8x ಆಯಿತು. ಪ್ಲಸ್ ಸಾರಿ ಈಗ ನೋಡಿ 85ದಾಗ 29 ಕಳಿಬೇಕು. 85ದಾಗ 29 ಕಳೆದ ಎಷ್ಟು ಬರ್ತಿದೆ ನೋಡ್ರಿ, 56 ಬರ್ತಿದೆ. 56 ಈಕ್ವಲ್ ಟು 0. ಹಾಗಾದ್ರೆ ನಮ್ಗೆ ಏನು ಬೇಕೈತಿ, ಎಕ್ಸ್ ವ್ಯಾಲ್ಯೂ ಬೇಕೈತಿ. ಸೊ 8x ಮೈನಸ್ 8x ಇಲ್ಲೇ ಇಟ್ಕೊರಿ. ಈ ಮೈನಸ್ 56 ಲೆಫ್ಟ್ ರೈಟ್ ಸೈಡ್ ಕಳಿಸ್ರೆ ಎಷ್ಟಿತ್ತು, ಪ್ಲಸ್ 56 ಆಯ್ತು. ಈಗ ಎಕ್ಸ್ ವ್ಯಾಲ್ಯೂ ಬೇಕಾಯ್ತಂದ್ರೆ ನೋಡಿ 56 ಮೈನಸ್ ಡಿವೈಡೆಡ್ ಬೈ 8 ಇದು ಅಂದ್ರೆ ಚಿಹ್ನೆ ಏನೈತಿ ಮೈನಸ್ ಬರೋದೈತಿ ನೋಡಿ ಈ ಕಡೆ. ಯಾಕಂದ್ರೆ ಮೈನಸ್ 8 ಇತ್ತಲ್ಲ. ಸೊ ಹಾಗೆ 8 1 8 7 56. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತಂದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ 7 ಬಂತು. ಹಾಗಾದ್ರೆ ಪಿ ಬಿಂದು ನೋಡ್ರಿ, ಆ ಪಿ ಬಿಂದು ಎಷ್ಟು ಬಂತು, ಮೈನಸ್ 7 ಮತ್ತು 0. ಎಕ್ಸ್ ವ್ಯಾಲ್ಯೂ ಎಷ್ಟೈತಿ, ಮೈನಸ್ 7 ಐತಿ. ಅದು ವಾಯ್ ಸ್ಥಾನದಾಗ ಏನೈತಿ, ವಾಯ್ ವ್ಯಾಲ್ಯೂ ಐತಿ 0 ಐತಿ. ಯಾಕಂದ್ರೆ ಎಕ್ಸ್ ಸೆಕ್ಷನ್ ಮೇಲೆ ಬಿಂದು ಐತಿ. ಸೊ ಹಾಗಾದ್ರೆ ನಮ್ದು ಆನ್ಸರ್ ಏನು, ಪಿ ಈಕ್ವಲ್ ಟು ಮೈನಸ್ 7 0. ಇದು ನಮ್ದು ಆನ್ಸರ್ ನೋಡ್ರಿ. ಸೊ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡು ಕೊಟ್ಟಂತ ಇದು ಏನು ಮಾಡೋದಂದ್ರೆ ಫಸ್ಟ್ ಅವ ಯಾವ ಸಮ ದೂರದ ನೋಡ್ಕೊಂಡು ಅವನೇನೋ ಡಿಸ್ಟೆನ್ಸ್ ಕಂಡು ಹಿಡಿದ್ಬಿಟ್ಟ ಅವ್ನು ಈ ಥರ ನಾವು ಮಾಡಿದಾಗ ನಮಗೆ ಎಕ್ಸ್ ಅಕ್ಷದ ಮೇಲೆ ಬಿಂದು ಸಿಗ್ತೈತಿ. ಅದೇ ಥರ ಇದ ಟೈಪ್ ಕ್ವಶನ್ ಕೊಟ್ಟ ವೈ ಎಕ್ಸ್ ಮೇಲೆ ಬಿಂದು ಕೇಳಿದಾಗ ಅಲ್ಲಿ ಏನಾಗ್ತೈತಿ, ಎಕ್ಸ್ ವ್ಯಾಲ್ಯೂ 0 ಆಕೈತಿ, ವೈ ಬಿಂದು ಈ ಟೈಪ್ ನಾವು ಕಂಡು ಹಿಡಬೇಕು. ಸೊ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡು ಇನ್ನೊಂದು ಪ್ರಶ್ನೆ ನೋಡಿ, ಸೇಮ್ 9ನೇ ಪ್ರಶ್ನೆ. ಕ್ಯೂ ಈಕ್ವಲ್ ಟು 0.1 ಬಿಂದು ಪಿ ಆಫ್ ನೋಡಿ 5 ಮೈನಸ್ 3 ಮತ್ತು ಆರ್ ಆಫ್ ಎಕ್ಸ್ ಮೈನಸ್ 6 ನಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಮತ್ತು ಕ್ಯೂ ಆರ್ ಮತ್ತು ಪಿ ಆರ್ ದೂರವನ್ನು ಕಂಡುಹಿಡಿ. ಈಗೇನು ಬಿಡಿಸಿಲ್ಲ, ಇದೇ ಟೈಪ್ ಆಫ್ ಕ್ವಶನ್ ಮಾಡ್ಬೇಕು. ಇದನ್ನು ಕೂಡ ಏನು ಮಾಡೋದು, ಕ್ಯೂ ಆರ್ ಬಿಂದು ಇದಕ್ಕೆ ಹಿಂಟ್ ಕೊಡ್ದೆ ನೋಡ್ರಿ. ಇದು ನೋಡ್ರಿ, ಓಕೆ ಇಲ್ಲೊಂದು ಬಿಂದು ಇಲ್ಲೊಂದು ಬಿಂದು ಇಲ್ಲೊಂದು ಬಿಂದು ಸೇಮ್ ಅಂದ್ರೆ ಇದು ಕ್ಯೂ ಬಿಂದು, ನೆಕ್ಸ್ಟ್ ಇದು ಪಿ ಬಿಂದು ಅಥವಾ ಇದು ಪಿ ಬಿಂದು ಮಾಡ್ಕೊರಿ, ಏನು ಸಮಸ್ಯೆ ಇಲ್ಲ. ಇದು ಪಿ ಬಿಂದು, ಇದು ಆರ್ ಬಿಂದು. ಹಾಗಾದ್ರೆ ಇದು ಕೂಡ ಇದರ ಫಾರ್ಮ್ದಾಗ ಐತಿ. ಫಸ್ಟ್ ಏನು ಮಾಡೋಣ, ಇದನ್ನ ವ್ಯಾಲ್ಯೂನ ಇದ್ರ ವ್ಯಾಲ್ಯೂ ಅಂದ್ರೆ ಈ ಬಿಂದುಗಳು ಕೊಟ್ಟರೆ ಈ ಬಿಂದುಗಳು ಇದ್ರ ಜೊತೆ ಬರ್ಕೊಂಡು ಏನು ಮಾಡೋಣ, ಇದು ಮೇಲೆ ಬಿಡಿಸಿಲ್ಲ ಇದೇ ಟೈಪ್ ಲೆಕ್ಕ ಬಿಡಿಸೋದ. ಆಮೇಲೆ ಇದನ್ನ ಬಿಡಿಸಿದಾಗ ನಮ್ಗೆ ಎಕ್ಸ್ ವ್ಯಾಲ್ಯೂ ಸಿಗ್ತದೆ. ಆ ಎಕ್ಸ್ ವ್ಯಾಲ್ಯೂ ಮತ್ತೆ ಮಾಡೋಣ, ಇದು ಕ್ಯೂ ಆರ್ ಮತ್ತು ಪಿ ಆರ್ ದೂರವನ್ನು ಕಂಡುಹಿಡಬೇಕು. ಎಕ್ಸ್ ವ್ಯಾಲ್ಯೂ ಇಟ್ಕೊಂಡು ಕ್ಯೂ ಆರ್, ಈ ಕ್ಯೂ ಆರ್ ಮತ್ತು ಕ್ಯೂ ಪಿ ಅಥವಾ ಪಿ ಕ್ಯೂ ವ್ಯಾಲ್ಯೂ ಏನು ಮಾಡೋದು, ಸಾರಿ ಇದು ಕ್ಯೂ ಆರ್ ಮತ್ತು ಪಿ ಆರ್ ಇದ್ರದ್ದು ವ್ಯಾಲ್ಯೂ ನೋಡ್ರಿ, ಕ್ಯೂ ಆರ್ ವ್ಯಾಲ್ಯೂ ಮತ್ತು ಇದ್ರ ವ್ಯಾಲ್ಯೂ ನೋಡ್ರಿ, ಪಿ ಮತ್ತು ಆರ್ ವ್ಯಾಲ್ಯೂನ ಕಂಡುಬೇಕು. ಆ ಎಕ್ಸ್ ವ್ಯಾಲ್ಯೂ ಹತ್ರ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ರೆ ಇದು ಇಷ್ಟು ಮುಗಿದು ನೋಡ್ರಿ. ಸೇಮ್ ಪ್ರಾಬ್ಲಮ್ ಐತಿ, ಇನ್ನು ಟ್ರೈ ಮಾಡಿ. ಇನ್ನು 10ನೇ ಪ್ರಶ್ನೆ ನೋಡ್ರಿ. 10ನೇ ಪ್ರಶ್ನೆ, ಎಕ್ಸ್ ವೈ ಬಿಂದು 3 ಮತ್ತು 6 ನೆಕ್ಸ್ಟ್ -3 ಮತ್ತು 4 ಬಿಂದುಗಳ ಸಮಾನ ದೂರದಿದ್ರೆ ಎಕ್ಸ್ ಮತ್ತು ವೈಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿ ಅಂತ ಹೇಳ್ಯಾರ. ಇಲ್ಲಿ ಕೂಡ ಏನು ಮಾಡೋದಂದ್ರೆ ಇದು ಅದೇ ಟೈಪ್ ಐತಿ, ಬಟ್ ಇಲ್ಲ ಎಕ್ಸ್ ವೈ ನಡುವಿನ ಸಂಬಂಧ ಕಂಡುಹಿಡಿಯಕ್ಕೆ ಹೇಳ್ಯಾರ. ಅಂದರೆ ಒಂದು ಟೈಪ್ ಚೇಂಜ್ ಆಗಿರ್ಬೇಕು ಸ್ವಲ್ಪ, ಮಾಡೋ ಮೆಥಡ್ ಇದೇ ಟೈಪ್. ಓಕೆ, ಹಾಗಾದ್ರೆ ಏನು ಎಕ್ಸ್ ವೈ ಬಿಂದು ಅಂತ ಇವೆರಡು ಬಿಂದುಗಳ ನಡುವೆ ಐತಿ ಅಂತ ಹೇಳಿದಾರೆ. ಹಾಗಾದ್ರೆ ಸೇಮ್ ನೋಡ್ರಿ, ಸಮಾನ ದೂರ ಐತಿ ಅಂತ ಹೇಳಿದಾರ. ಓಕೆ, ಹಾಗಾದ್ರೆ ಇದು ನಮ್ದು ಎಕ್ಸ್ ವೈ ಬಿಂದು ಅನ್ಕೊಂಡು ಇದು ಪಿ ಆಫ್ ಎಕ್ಸ್ ಮತ್ತು ವೈ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದು ನಮ್ದು ಎ ಬಿಂದು ಎಷ್ಟೈತಿ 3 ಮತ್ತು 6. ಬಿ ಬಿಂದು ಎಷ್ಟೈತಿ ನೋಡ್ರಿ -3 ಮತ್ತು 4 ಐತಿ. ಹಾಗಾದ್ರೆ ಇವೆರಡು ಏನದ, ಈ ಎಕ್ಸ್ ವೈ ಬಿಂದು ಏನೈತೆ ಅಂದ್ರೆ 3 ಮತ್ತು 6 -3 ಮತ್ತು 4 ಬಿಂದುಗಳನ್ನ ಸಮಾನ ದೂರದಲ್ಲಿ ಐತೆ ಅಂತ ಹೇಳ. ಹಾಗಾದ್ರೆ ಎಕ್ಸ್ ವೈಗಳ ನಡುವೆ ಇವೆರಡರ ನಡುವೆ ಸಂಬಂಧವನ್ನು ಕಂಡುಹಿಡಿ ಅಂತ ಹೇಳ. ಹಾಗಾದ್ರೆ ಇದನ್ನ ಹೆಂಗೆ ಬರಿಬೋದು ನಾವು, ಪಿ ಎ ಈಕ್ವಲ್ ಟು ಪಿ ಬಿ ಬರಿಬೋದು. ಯಾಕಂದ್ರೆ ಆಲ್ರೆಡಿ ನಾನು ಲೆಕ್ಕ ಈ ಟೈಪ್ ಮಾಡಿ ತೋರಿಸಿ ನೋಡ್ರಿ, ಪಿ ಎ ಈಕ್ವಲ್ ಟು ಪಿ ಬಿ ಬರಿಬೋದು. ಹಾಗಾದ್ರೆ ಈ ಪಿ ಎ ಈಕ್ವಲ್ ಟು ಪಿ ಬಿ ಅಥವಾ ಎ ಬಿ ಈಕ್ವಲ್ ಟು ಎ ಪಿ ಬರೆದ್ರೆ ಇದ್ರ ಏನು ಮಾಡ್ಬೋದು, ಇದು ಸ್ಕ್ವೇರ್ ಮಾಡ್ಬೋದು. ಅಂದ್ರೆ ಇದ್ರ ಡಿಸ್ಟೆನ್ಸ್ ನಮ್ಗೆ ಏನಿರ್ತಾವ ಗೊತ್ತಾಗ್ತಾವ. ಓಕೆ, ಡಿಸ್ಟೆನ್ಸ್ ಬೇಕಾದ್ರೆ ಕಂಡು ಹಿಡಿದ ಈಗ ಕಾವೇ ಮಾಡಿದ ಆ ಟೈಪ್ ಮಾಡಿದ್ರೆ ಮಾಡ್ತಾವೆ ನೋಡ್ಬೇಕು.
ನೋಡ್ರಿ ಈಗ ಎ ಪಿ ಅಥವಾ ಪಿ ಎ ಮಾಡ್ಬೋದು. ಎ ಪಿ ಡಿಸ್ಟೆನ್ಸ್ ಕಂಡಿಡ್ರಿ. ಇವಾಗ ಎ ಪಿ ಡಿಸ್ಟೆನ್ಸ್ ಕಂಡಿಡ್ರ ನೋಡ್ರಿ ಇವಾಗ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 6 ಹೋಲ್ ಸ್ಕ್ವೇರ್, ವೈ ಮೈನಸ್ 6 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇದು ಎ ಪಿ ಅದೇ. ಇನ್ನು ಎ ಪಿ ಸ್ಕ್ವೇರ್ ಮಾಡ್ರೆ ನಮಗೆ ಸ್ಕ್ವೇರ್ ರೂಟ್ ಹೋಗ್ತೈತಿ. ಓಕೆ, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 6 ಹೋಲ್ ಸ್ಕ್ವೇರ್. ಹಾಗಾದ್ರೆ ನಾವು ಇಲ್ಲಿ ಏನು ಮಾಡೋಣ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಾಗ ಐತಿ. ಸೊ ಅದನ್ನ ಏನು ಮಾಡ್ತೀನಿ, ನೆಕ್ಸ್ಟ್ ಬಿಡಿಸ್ತೀನಿ ನೋಡ್ರಿ. ಅದೇ ಥರ ಇಲ್ಲಿ ಏನು ಬಿ ಪಿ ನೋಡ್ರಿ, ಬಿ ಪಿ ಅಥವಾ ಎ ಪಿ ಎರಡು ಒಂದು. ಓಕೆ, ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ನೋಡ್ರಿ ಮೈನಸ್ 3 ಮೈನಸ್ ಎಕ್ಸ್, ಮೈನಸ್ 3 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ ವೈ ಹೋಲ್ ಸ್ಕ್ವೇರ್, 4 ಮೈನಸ್ ವೈ ಹೋಲ್ ಸ್ಕ್ವೇರ್. ಓಕೆ, ಹಾಗಾದ್ರೆ ಇದು ಬಿ ಪಿ ಸ್ಕ್ವೇರ್ ಮಾಡ್ರಿ ಏನಾಕತಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಕಾವ. ಸೊ ಹಾಗೆ ಏನು ಬರ್ತೈತಿ, ಮೈನಸ್ 3 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ ವೈ ಹೋಲ್ ಸ್ಕ್ವೇರ್ ಬರ್ತೈತಿ. ಇದನ್ನ ಏನು ಮಾಡ್ತೀನಿ ನಾನು ಇಲ್ಲಿ ಬಿಡಿಸ್ತೇನೆ ನೋಡ್ರಿ. ಅಂದ್ರೆ ಡೈರೆಕ್ಟ್ ನೋಡ್ರಿ, ಈಗ ಎ ಪಿ ಸ್ಕ್ವೇರ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ನಾವು ಇಲ್ಲಿ ಇದನ್ನ ಕೆಳಗಲಿ ಬಿಡಿಸ್ಕೋತ ಹೋಗೋಣ. ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 6 ಹೋಲ್ ಸ್ಕ್ವೇರ್. ಇನ್ನು ಫಸ್ಟಿಗೆ ಬರ್ಕೋರಿ, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ ಎ ಪಿ ಸ್ಕ್ವೇರ್ ಅಂದ್ರೆ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಐತಿ ಪ್ಲಸ್ ವೈ ಮೈನಸ್ 6 ಹೋಲ್ ಸ್ಕ್ವೇರ್ ಐತಿ. ಅದೇ ಥರ ಬಿ ಪಿ ಸ್ಕ್ವೇರ್ ಅಂದ್ರೆ ಎಷ್ಟೈತಿ ನೋಡ್ರಿ, ಮೈನಸ್ 3 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಐತಿ ಪ್ಲಸ್ ನೋಡ್ರಿ 4 ಮೈನಸ್ ವೈ ಹೋಲ್ ಸ್ಕ್ವೇರ್ ಐತಿ. ಇದನ್ನ ಈಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಾಗ ಬಿಡಿಸ್ತೀನಿ. ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಅಂದ್ರೆ ಆನ್ಸರ್ ಏನ 9 ಬರ್ತೈತಿ. ಓಕೆ, 9. ನೆಕ್ಸ್ಟ್ ಮೈನಸ್ 2 ಎ ಬಿ, 2 3 6 ಅಂದ್ರೆ ಮೈನಸ್ 6 ಎಕ್ಸ್ ಆಯ್ತು. ಓಕೆ, ಅದೇ ಥರ ಇಲ್ಲಿ ನೋಡ್ರಿ ವೈ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ 6 ಸ್ಕ್ವೇರ್ ಅಂದ್ರೆ ಪ್ಲಸ್ 36. ನೆಕ್ಸ್ಟ್ 2 6 12 ಅಂದ್ರೆ ಮೈನಸ್ 12 ವೈ ಆಯ್ತು. ಓಕೆ, ಅದೇ ಥರ ಇದನ್ನ ಬಿಡಿಸ್ಬೋದೇನು ನೋಡ್ರಿ, ಮೈನಸ್ 3 ಸ್ಕ್ವೇರ್ ಅಂದ್ರೆ 9. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಅಗೇನ್ ಎಕ್ಸ್ ಸ್ಕ್ವೇರ್ ನೋಡಿ 2 3 6 ಮೈನಸ್ ಇಂಟು ಮೈನಸ್ ಪ್ಲಸ್ 6x. ನೆಕ್ಸ್ಟ್ ಅದೇ ಥರ 4 ಮೈನಸ್ ವೈ ಅಂದ್ರೆ 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ ವೈ ಸ್ಕ್ವೇರ್. ಓಕೆ, ನೆಕ್ಸ್ಟ್ 2 4 8 ವೈ ಆಯ್ತು. ಸೊ ಇವಾಗ ಏನು ಅಂದ್ರೆ ಈಕ್ವಲ್ಸಿಂದ ಲೆಫ್ಟ್ ಸೈಡ್ ತೊಗೊಂಡೋಣ ಎಲ್ಲಾರು. ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಪ್ಲಸ್ 6x ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 36 ಮೈನಸ್ 12y ಮೈನಸ್ ನೋಡಿ ಇದನ್ನೆಲ್ಲ ಏನು ಮಾಡೋಣ, ಈಕ್ವಲ್ಸ್ನ ಲೆಫ್ಟ್ ಸೈಡ್ ತರೋಣ. 9 ಚಿಹ್ನೆಗಳು ಚೇಂಜ್ ಆಕಾವ, ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 16 ಮೈನಸ್ 16 ಆಗುತ್ತಾ, ಮೈನಸ್ 16 ಮೈನಸ್ ವೈ ಸ್ಕ್ವೇರ್ ಪ್ಲಸ್ 8y ಆಗುತ್ತೆ. ಸೊ ಹಾಗಾದ್ರೆ ಯಾವ ಕ್ಯಾನ್ಸಲ್ ಆಗ ನೋಡ್ರಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಪ್ಲಸ್ 9 ಮೈನಸ್ 9 ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಏನು ಉಳಿದು ನೋಡ್ರಿ, ಪ್ಲಸ್ 6x. ಒಂದು ನಿಮಿಷ, ಇಲ್ಲೆಲ್ಲ ಚಿಹ್ನೆ ಏನೋ ಮಿಸ್ಟೇಕ್ ಐತೆ ನೋಡ್ರಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಮೈನಸ್ 3 ಸ್ಕ್ವೇರ್ ಅಂದ್ರೆ 9, ಎಕ್ಸ್ ಸ್ಕ್ವೇರ್ 2 3 6. ಸೊ ಇಲ್ಲಿ ಮೈನಸ್ 6 ಬರ್ತೈತಿ. ಓಕೆ, ಇಲ್ಲಿ ಮೈನಸ್ 6 ಬರ್ತೈತಿ, ಇಲ್ಲಿ ಮೈನಸ್ 6 ಬರ್ತೈತಿ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 6x ಅಂದ್ರೆ ಇಲ್ಲಿ ಬಂದ ಪ್ಲಸ್ ಆಗುತ್ತೆ. ಓಕೆ, ಮೈನಸ್ 6x. ನೆಕ್ಸ್ಟ್ ಪ್ಲಸ್ 16 ಪ್ಲಸ್ ವೈ ಸ್ಕ್ವೇರ್ ಮೈನಸ್ 8y. ಸೊ ಹಾಗಾದ್ರೆ ಇಲ್ಲಿ ಏನು ಬರ್ತಾವ ನೋಡಿ, ಪ್ಲಸ್ 6x ಪ್ಲಸ್ 6x ಅಂದ್ರೆ ಪ್ಲಸ್ ಇಲ್ಲಿ ಮೈನಸ್ ಐತ್ಲ ಇದು, ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡಿದೆ. ಸ್ವಲ್ಪ ನೋಡಿ ಚಿಹ್ನೆಗಳನ್ನ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಏನಾಕವ ತಪ್ಪು ಸಾಧ್ಯತೆ ಇದೆ. ಇದು ಮೈನಸ್ 6x ಐತಿ, ಅಗೇನ್ ಇಲ್ಲಿ ಇಲ್ಲಿ ಕೂಡ ಏನಾಯ್ತು ಮೈನಸ್ ಆಯ್ತು. ಸೊ ಹಾಗಾಗಿ ಇಲ್ಲಿ ಮೈನಸ್ 6x ಅಂದ್ರೆ ಮೈನಸ್ 12x ಚಿಹ್ನೆಗಳನ್ನ ಕರೆಕ್ಟ್ ಬರ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಮಾಡುವಾಗ ಸ್ವಲ್ಪ ತಪ್ಪಾರ ಲೆಕ್ಕ ತಪ್ಪಾಗ್ತದೆ. ಇಲ್ಲಿ ನೋಡ್ರಿ, ಈಗ ಮೈನಸ್ 12y ಐತಿ ಪ್ಲಸ್ 8y ಐತೆ ಅಂದ್ರೆ ಮೈನಸ್ 4y ಬರ್ತೈತಿ. ನೆಕ್ಸ್ಟ್ ಈ 36
ಇದು ನೋಡ್ರಿ ಇದು 36 ಐತಿ, ಇದು -16 ಐತಿ. ಅಂದ್ರೆ 36 14 ಕಡೆ ಎಷ್ಟು ಉಳಿತು ಪ್ಲಸ್ 20 ಉಳಿತು. ಸೊ ಇಷ್ಟು ಇಕ್ವೇಶನ್ ಬಟ್ ನಮ್ಗೆ ಈ ಇಕ್ವೇಶನ್ ಏನ್ ಮಾಡಂದ್ರೆ ಈಗ ಕಂಪ್ಲೀಟ್ ಆಗಿ ಯಾವ ಮಗ್ಲಿ ಕ್ಯಾನ್ಸಲ್ ಆಗ್ತಾವ ನೋಡ್ರಿ. ಓಕೆ 3 4 3 ಇಲ್ಲ 4 ಮಗ್ಲಿ ಕ್ಯಾನ್ಸಲ್ ಆಕೈತಿ ನೋಡ್ರಿ. ಡಿವೈಡೆಡ್ ಬೈ -4 ಮಾಡಿರ್ಬೋದು. ಓಕೆ -4 ಮಾಡಿದ್ರೆ ಏನಾಕೈತಿ ನೋಡ್ರಿ, ಇಲ್ಲಿ -4 ಇಲ್ಲಿ -4 ಇಲ್ಲಿ -4 ಇಲ್ಲಿ -4 ಅಂದ್ರೆ ಎಷ್ಟು ಬಿಡ್ತೀವಿ ನೋಡ್ರಿ, 4 1 4 3 ಅಂದ್ರೆ 3x. ಓಕೆ ನೆಕ್ಸ್ಟ್ ಅದೇ ತರ 4 1 4 1 ಅಂದ್ರೆ +1 ಅಂದ್ರೆ +y ನೆಕ್ಸ್ಟ್ ಅದೇ ತರ 4 1 4 5 ಅಂದ್ರೆ ಚಿಹ್ನೆ ಅಂತ -5 = 0. ಇದು ನಮ್ದು ಆನ್ಸರ್ ಆಗ್ತೈತೆ ನೋಡ್ರಿ. XY ನಡುವಿನ ಸಂಬಂಧ ಏನಂದ್ರೆ 3x + y -5 = 0. ಸೊ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೆ. ಇಲ್ಲಿ ಸ್ವಲ್ಪ ಅಂದ್ರೆ ಕನ್ಫ್ಯೂಸ್ ಆಗಿದೆ ಅಂದ್ರೆ ಲೆಕ್ಕಗಳು ಮಾಡುವಂತ ಚಿಹ್ನೆಗಳನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಯಾಕಂದ್ರೆ ಚಿಹ್ನೆಗಳು ಸ್ವಲ್ಪ ಮಿಸ್ಟೇಕ್ ನಮ್ಗೆ ಹೋಲ್ ಲೆಕ್ಕನ ತಪ್ಪಾಗೋ ಸಾಧ್ಯತೆ ಇರ್ತೈತಿ. ಸೊ ಹಾಗಾಗಿ ಚಿಹ್ನೆಗಳನ್ನ ಕರೆಕ್ಟ್ ನೋಡ್ಕೊಂಡು ಲೆಕ್ಕ ಮಾಡ್ಬೇಕಾಗಿತ್ತು. ಸೊ ಎಲ್ಲರಿಗೂ ಇಲ್ಲಿವರೆಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ, ಸಾಧ್ಯದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ಇದ್ರ ಆನ್ಸರ್ ಕಮೆಂಟ್ ಮಾಡ್ರಿ. ಮತ್ತು ನೆಕ್ಸ್ಟ್ ಇಲ್ಲಿ ಎರಡು ಕೊಟ್ಟೆ ನೋಡ್ರಿ, ಇಲ್ಲಿ ಎರಡು ಪ್ರಶ್ನೆ ಇದು ಯಾವ ಟೈಪ್ ಬಿಡ್ಸಿನ ಅದೇ ಟೈಪ್ ಇಲ್ಲಿ ಎರಡು ಕ್ವಶನ್ ಕೊಟ್ಟೆನ. ಇದ್ರ ಏನು ಮಾಡೋದು ನೀವು ಆನ್ಸರ್ ಕ್ವಶನ್ ಬಿಡಿಸಿ ಆನ್ಸರ್ನ ಕಮೆಂಟ್ ಬಾಕ್ಸ್ನಾಗೆ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.